ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್, ನಾನು ಮಾಡಿದ ಒಬ್ಬಟ್ಟು ಚೆನ್ನಾಗಿಲ್ವಂತೆ, ನಾನು ತಟ್ಟಿರೋದು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಆಲ್ರೆಡಿ ಟೈಮ್ 11 ಆಗಿದೆ. ಇನ್ನು ಇವಾಗ ಸ್ನಾನ ಮಾಡ್ಕೊ ಬಂದಿದ್ದೀನಿ. ನಮ್ಮಮ್ಮ ಬೆಳಗ್ಗೆನೆ 5:30 ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಹೋಗಿ ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟೆಲ್ಲ ಮಾಡೋದು ತೋರಿಸ್ತೀನಿ. ಆ್ಯಂಡ್ ದೇವರಿಗೆ ಏನು ಜಾಸ್ತಿ ಲೈಕ್ ಗ್ರ್ಯಾಂಡಾಗಿ ನಮ್ಮನೇಲಿ ತೀರಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ತೀವಿ. ಸೊ ಹೋಗಿ ತೋರಿಸ್ತೀನಿ ದೇವ್ರಿಗೆ ಹೇಗೆ ರೆಡಿ ಮಾಡಿದ್ದೀವಿ ಅಂತ. ಸೊ ನೋಡೋಣ ಇವತ್ತಿನ ಹಬ್ಬ ಹೇಗೆ ನಡೆಯುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೇವ್ರ ಮನೆಯಲ್ಲಿ ಇವತ್ತು ದೇವರಿಗೆ ರೆಡಿ ಮಾಡಿರೋದು ಫುಲ್ ಸಿಂಪಲ್ ಆಗಿ ಗೈಸ್, ಫುಲ್ ಸಿಂಪಲ್. ಹಿಂಗೆ ರೆಡಿ ಮಾಡಿರೋದು. ಆ್ಯಂಡ್ ಹಿಂಗೆ ಮುಂದೆನೂ ಸ್ವಲ್ಪ ಹಿಂಗೆ ಇದೆ. ಮುಂದೆನೂ ಎಂಟ್ರೆನ್ಸು ತೋರಿಸ್ತೀನಿ. ಎಂಟ್ರೆನ್ಸ್ ಹೀಗಿದೆ. ಆ್ಯಂಡ್ ಒಳಗಡೆ ಹೋದ್ರೆ ಅಲ್ಲೋಗಿ ಹಂಗೆ ಹೋದೆ ದೇವ್ರ ಮನೆ. ಇವಾಗ ಒಬ್ಬಟ್ಟು ಮಾಡೋಣ ಬನ್ನಿ. ಇಲ್ಲಿ ದೇವ್ರ ಮನೆ. ಸೊ ಇವಾಗ ಒಬ್ಬಟ್ಟು ಮಾಡೋಣ. ನನ್ನ ತಂಗಿ ಒಬ್ಬಟ್ಟು ಮಾಡ್ತಾಳಂತೆ. ಅವಳು ತಟ್ಟೋದು, ನಾನು ಬೇಯಿಸೋದು. ಸೀಬೆಣ್ಣು ಒಬ್ಬಟ್ಟು ಸಾರು ಆಗ್ತಾ ಇದೆ. ಇಲ್ಲಿ ಚಿತ್ರಾನ್ನದ ಗೊಜ್ಜು. ನಮ್ಮಮ್ಮ ಉಂಡುಂಡೆ ಮಾಡಿಕೊಡ್ತಾ ಇದ್ದೆ. ನನ್ನ ತಂಗಿ ತಟ್ಟುತ್ತಾವಳೆ, ನಾನು ಬೇಯಿಸ್ತಾ ಇದ್ದೀನಿ. ಇನ್ನು ಒಂದು ಬೇಯಿಸಿಲ್ಲ. ಜೋಸ್ನ ತಟ್ಟದನ್ನ ತೋರಿಸ್ತೀನಿ ತಡಿದೆ ಗೈಸ್. ಹೆಂಗೆ ತಟ್ಟುತ್ತಾಳು ಗೊತ್ತಾ? ತಟ್ಟದ ಹಪ್ಪಳ ಆಗೋಗ್ಬಿಡ್ಬೇಕು. ಜೋಸ್ನ ಒಂದೆರಡು ತಟ್ಟಾದಮೇಲೆ ನಾನು ತಟ್ಟುತ್ತೀನಿ, ನೀನು ಬೇಯಿಸು ಅಂತ ನಾನು ಇಸ್ಕೊಂಡೆ. ಫಸ್ಟ್ ಟೈಮ್ ನಾನು ತಟ್ಟಿದ್ದು, ನಾನು ಒಳ್ಳೆ ರೊಟ್ಟಿ ತಟ್ಟಂಗೆ ತಟ್ಟಿದ್ದೆ ಅಂತ ಆಡ್ಕೊತಾ ಇದ್ದು. ಒಬ್ಬಟ್ಟು ಕೂಡ ಲೈಕ್ ಸೈಡಲ್ಲೆಲ್ಲ ನೀಟಾಗಿ ಆಗಿಲ್ಲ ಅಂತ ನಮ್ಮ ಚಿಕ್ಕಮ್ಮನೂ ಕೂಡ ಎಲ್ಲ ಹೇಳಿದ್ರು. ಗೈಸ್, ನಾನು ಮಾಡಿದ ಒಬ್ಬಟ್ಟು ಚೆನ್ನಾಗಿಲ್ವಂತೆ, ನಾನು ತಟ್ಟಿರೋದು ಎಲ್ಲ ಸೈಡಿಗೆ ಇಟ್ಟಿರೋದು. ತಡ್ತಿದ್ಲು ಅಂದ್ರೆ ರೊಟ್ಟಿ ತಡ್ತಾರಲ್ಲ ಗಟ್ಟಿ, ಹಿಂಗ್ ತೊಟ್ಟೆ ಅಂತಿದೀವಿ, ಹಿಂಗ್ ತೊಟ್ಟೆ ಅಂತಿದೀವಿ, ಹೇಳ್ಕೊಡ್ತಿದೀವಿ. ಅದು ನಂಗೆ ಬರಲ್ಲ. ನಂಗೆ ನನ್ನ ಕೈ ಹಿಂಗೆ ಇರೋದು, ಅದು ಅದು ಹಿಂಗ್ ಮಾಡಕ್ ಬರಲ್ಲ ನನ್ಗೆ. ಹೆಂಗೆ ಅದು ನೀನ್ ಮುಂದಿನ ವಾರ ಮಾಡ್ತೀಯಾ? ಪೋಸ್ಟ್ಪನ್ನ ಇನ್ವಿಟೇಷನ್ ಎಲ್ಲ ಮಾಡ್ಕೊಂಡೆ. ಇನ್ವಿಟೇಷನ್ ತೆಳ್ಳಗಿರುತ್ತೆ. ಇವಳು ಹಿಂಗಲ್ಲ, ಹಿಂಗ್ ಗಟ್ಟಿ ಹಿಂಗೆ ತೊಟ್ಬೇಕು. ಇವಳು ಇಷ್ಟು ಹಿಂಗೆ ಬಡದು ಹಿಂಗೆ ಬಿಟ್ಟಿದ್ರು. ಇನ್ನೂ ಬಡದಿರೋ ರೊಟ್ಟಿ ಮಾಡಿ ನಾನು ರೊಟ್ಟಿನೇ ಬೆಳಿತಿದ್ದು. ಎಲ್ಲ ಆಡ್ಕೊಂತ ಇರೋದು ನನಗೆ. ಆಕ್ಚುಲಿ ಇನ್ನೂ ಒಬ್ಬಟ್ಟನ್ನ ನೀಟಾಗಿ ಬೇಯಿಸಿದ, ಯಾಕಂದ್ರೆ ಜೋಸ್ನ ಬೇಯಿಸಿದ, ಅವಳಿಗೆ ಬೇಯಿಸಕ್ ಬರಲ್ಲ. ರೆಡಿ ಆಗ್ತಾ ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇದು ನನ್ನ ಔಟ್ಫಿಟ್. ಇದು ಮೇಲ್ಗಡೆ ಒಂದು ಗೋಲ್ಡ್ ಕಲರ್ ಕೇಪ್ ಥರ ಇದೆ, ಅದಿಲ್ಲ. ಹೋಗಮ್ಮ, ಅದು ಸ್ವಲ್ಪ ಸ್ಟಿಚ್ ಹಾಕ್ಸ್ಬೇಕು. ಇವಾಗ ಹಾಕೊಂಡಿಲ್ಲ. ಆಮೇಲೆ ಜಸ್ಟ್ ಒಂದು ಫೋಟೋ ತೆಕ್ಕೊಂಡಿಲ್ಲ, ವಿಡಿಯೋ ಮಾಡಿಕೊಂಡು ಆಮೇಲೆ ತೆಗಿತೀನಿ. ಸೊ ಇದು ನನ್ನ ಔಟ್ಫಿಟ್ ಈ ಥರ ಇದೆ. ಫುಲ್ ಸುಮ್ಮನೆ ಒಂದು ಲಾಂಗ್ ಡ್ರೆಸ್ ಥರ ಹೊಲಿಸಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಮೇಕಪ್ ಆಗಿದೆ. ಸೊ ಬಾಣೆಗೆ ಲಿಪ್ಸ್ಟಿಕ್ ಎಲ್ಲ ಹಾಕ್ಬೇಕು ಇವಾಗ. ಸೊ ಕುಂಕುಮಕ್ಕೆಲ್ಲ ಹೋಗ್ಬೇಕು. ಸೊ ಫ್ರೆಂಡ್ ಮನೆಗೆ ಹೋಗ್ಬೇಕು. ಸೊ ಹೋದ್ಮೇಲೆ ಮಾಡ್ತೀನಿ. ಇದು ತುಂಬ ಪುಟ್ಟು ಮಿನಿ ವ್ಲಾಗ್ ಆಗೋಗುತ್ತೆ. ಸೊ ಲೆಟ್ಸ್ ಗೋ. ಈಗ ರೆಡಿ ಆಗೋಣ. ಸ್ವಲ್ಪ ಲ್ಯಾಶಸ್, ಐ ಲ್ಯಾಶಸ್ ಅಲ್ಲ, ಮಸ್ಕರ ಹಾಕೊಳ್ಳೋಣ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಸೊ ನಾವು ಜಾಸ್ತಿ ಏನೂ ಮಾಡಿರಲಿಲ್ಲ. ಆ್ಯಂಡ್ ನಾನಿಲ್ಲಿ ರೆಡಿ ಆಗಬೇಕಾದ್ರೂ ವೀಡಿಯೋ ಮಾಡೋದು ಮರ್ತೋದೆ. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮರ್ತೇ ಹೋದೆ. ಆ್ಯಂಡ್ ಇವಾಗ ನಾನು ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಫೈನಲಿ ರೆಡಿ ಆಗಿದ್ದೀನಿ. ಇವಾಗ ಫೋಟೋ ಮತ್ತು ವಿಡಿಯೋ ತೆಗೊಳ್ಳೋಷ್ಟರಲ್ಲಿ ಇಷ್ಟೊತ್ತಾಯಿತು. ಮಳೆ ಬೇರೆ ಬಂದಿದೆ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಆ್ಯಂಡ್ ಐ ಡೋಂಟ್ ನೋ ಹೇಗೆ ಕಾಣ್ತಿದ್ದೀನಿ, ಇಲ್ಲಿ ಬೆಳಕಿದೆಯೋ ಇಲ್ಲೋ ಗೊತ್ತಿಲ್ಲ.
ಸೊ ಔಟ್ಫಿಟ್ದು ವೀಡಿಯೋ ನಾನು ಶಾರ್ಟ್ಗೆ ಹಾಕ್ತೀನಿ. ಆ್ಯಂಡ್ ನನ್ನ ಫುಲ್ ಔಟ್ಫಿಟ್ ಬೇರೆಯೇ ಇತ್ತು, ಬಟ್ ಅದು ಅರ್ಧಂಬರ್ಧ ಒಂದು ಹೆಂಗೆಂಗೋ ಆಗಿದೆ. ಸೊ ಈಗ ಲೆಟ್ಸ್ ಗೋ ತಗೊಂಡೋಗೋಣ ಕುಂಕುಮಕ್ಕೆ. ಇದು ಚಿಕ್ಕಮ್ಮ ಅಂತ ಅಂತಾರೆ, ನಮ್ಮೂರ ಗ್ರಾಮ ದೇವತೆ ಟಿಪ್ಟೂರಮ್ಮ ಕೆಂಪಮ್ಮ ಅವರ ತಂಗಿ ಚಿಕ್ಕಮ್ಮ. ಸೊ ನಮ್ಮೂರ ಟಿಪ್ಟೂರಮ್ಮ ದೇವಸ್ಥಾನದಲ್ಲಿ ಕೆಂಪಮ್ಮ ದೇವಿಗೆ ಈ ಥರ ಒಳಗಡೆ ಡೆಕೋರೇಷನ್ ಮಾಡಿಸಿದ್ದು. ನನ್ನ ಫ್ರೆಂಡ್ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದು ಡೈರೆಕ್ಟ್ ನನ್ನ ತಂಗಿ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದೆ. ದೇವಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು. ಸೊ ಓಕೆ ಗಾಯ್ಸ್, ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಪುಟ್ಟ ಮಿನಿ ವ್ಲಾಗ್ ಆಗಿದೆ. ಬಿಕಾಸ್ ನಾವೇನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ. ಆ್ಯಂಡ್ ಹೊರಗಡೆ ಹೋದಾಗ ಫ್ರೆಂಡ್ ಮನೇಲಿ ಇದ್ದಾಗ ಸೊ ಅಲ್ಲಿ ವ್ಲಾಗ್ ಮಾಡೋದೇ ಮರ್ತೋಯ್ತು. ಯಾಕಂದರೆ ಅಲ್ಲಿ ತುಂಬ ಜನ ಎಲ್ಲ ಬರ್ತಾಯಿದ್ರು ಹೋಗಿ ಬರೋದು. ಸೊ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಹಂಗೆ ಡೈರೆಕ್ಟಾಗಿ ಬಂದೆ. ಆಮೇಲೆ ಟಿಪ್ಟೂರಮ್ಮಗೆ ಹೋಗಿದೆ. ಸೊ ಅದೊಂದು ಹಾಕಿದ್ದೀನಿ ಅಷ್ಟೇ. ಸೊ ಅದನ್ನು ನಾರ್ಮಲಾಗಿ ಮನೆಗೆ ಬಂದು ಊಟ ಮಾಡಿ ಈಗ ರೂಮಿಗೆ ಬಂದಿದ್ದೀವಿ. ಆ್ಯಂಡ್ ನಾಳೆ ಆ್ಯಕ್ಚುಲಿ ನಾಮಂಗ್ಳಕ್ಕೆ ಹೋಗ್ತಿದ್ದೀವಿ, ಬೆಳಗ್ಗೆನೇ ಬೇಗ ಎದ್ದು ಹೋಗ್ತೀವಿ. ಸೊ ಅದ್ರದ್ದು ಒಂದು ಬ್ಲಾಗ್ ಹಾಕ್ತಿದ್ದೀನಿ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಈಗ ನೆಕ್ಸ್ಟ್ ಒಂದು 3 ಬ್ಲಾಗ್ಸ್ ಬರ್ಬೋದು. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ.